ಅನ್ನಕರ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಸಲ ಮತ್ತೊಮ್ಮೆ ಒಂದು ಲಾಂಗ್ ಫ್ರಾಕ್ಸ್ ಏನಿದೆ ಅದು ಹೊಸ ಡಿಸೈನ್ ಬಂದಿತ್ತು, ಅದನ್ನ ನಾನು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ನೋಡಿ, ಇದು ಪೋಚಂಪಲ್ಲಿದು, ಅದು ಓವರ್ ಕೋಟ್ ಎರಡನ್ನೂ ಇರುವಂತಹ ಒಂದು ಫ್ರಾಕ್. ಇದು SML XL XXL ಇಷ್ಟು ಸೈಜ್ನಲ್ಲಿ ನಿಮಗೆ ಲಭ್ಯ ಇರುತ್ತೆ. ಯಾರಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಚಾನಲ್ ಯಾರು ಮೊದಲದಾಗಿ ವೀಕ್ಷಣೆ ಮಾಡ್ತಿದ್ದೀರೋ, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ನನ್ನ ಚಾನಲ್ನ ಪ್ರೋತ್ಸಾಹಿಸಿ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡೋಣ ಬನ್ನಿ, ಈ ಲಾಂಗ್ ಫ್ರಾಕ್ಸ್ ಏನು ಎತ್ತ ಅಂತ ನಿಮಗೆಲ್ಲ ವಿವರಣೆಯಿಂದ ತೋರಿಸ್ತಿದ್ದೀನಿ. ಇದು ನೋಡಿ, ಇದು ಪೋಚಂಪಲ್ಲಿನಲ್ಲಿ ಇರುತ್ತೆ. ಇದು 80% ಸಿಲ್ಕ್ ಇರುತ್ತೆ, 20% ಮಿಕ್ಸ್ ಸಿಲ್ಕ್, ಅಂದರೆ ಒಂಥರ ಪಾಲಿಸ್ಟರ್ ಅಲ್ಲ, ಒಂಥರ ಕಾಟನ್ ಮಿಕ್ಸ್ ಇರುವಂತಹ ಒಂದು ಫ್ಯಾಬ್ರಿಕ್ ಇದು. ಹಾಗಾಗಿ ಇದು ಸೆಮಿ ಸಿಲ್ಕ್, ಪ್ಯೂರ್ ಸಿಲ್ಕ್ ಅಲ್ಲ, 80% ಸಿಲ್ಕ್ ಅಂತೂ ಇರುತ್ತೆ. ಮತ್ತೆ ಪೋಚಂಪಲ್ಲಿ ಡಿಸೈನ್ ಅಲ್ಲಿ ಪ್ಯೂರ್ ಇದೆಲ್ಲಾನು ಫುಲ್ಲು ವೀವಿಂಗ್ ಅಲ್ಲಿ ಇರುವಂತಹ ಒಂದು ಫ್ಯಾಬ್ರಿಕ್ ಆಗಿರುತ್ತೆ. ಇದನ್ನು ಸಹ ಎಲ್ಲಾನು ಅಷ್ಟೇ ನಿಮಗೆ ಫ್ಯಾಬ್ರಿಕ್ ಎಲ್ಲಾನು ಈ ತರ ಇರುತ್ತೆ, ಇದೆಲ್ಲ ವೀವಿಂಗ್ ಇರುತ್ತೆ. ಮತ್ತೆ ಇದು ನಿಮ್ಗೆ ಇದು ಲೈನಿಂಗ್ ಅಷ್ಟೇ ತುಂಬಾ ಸಾಫ್ಟ್ ಆಗಿ ತುಂಬಾ ಕಂಫರ್ಟ್ ಆಗಿರುತ್ತೆ. ಇದೆಲ್ಲಾನು ಸಹ ಸಾಫ್ಟ್ ಆಗಿ ಪ್ರೀಮಿಯಂ ಕ್ರೇಪ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿರುವಂತಹ ಒಂದು ಲಾಂಗ್ ಫ್ರಾಕ್ ಇದು ನಿಮ್ಗೆ ಓವರ್ ಕೋಟ್. ಇದು ರಿಮೋಟ್ ಬೇರೆ ಚೇಂಜ್ ಮಾಡಿ ಇದನ್ನು ನೀವು ಇದು ಮಾಡ್ಕೋಬಹುದು. ಈ ತರ ಇರುತ್ತೆ, ತೋರಿಸ್ತೀನಿ. ಇದು ಹಿಂದ್ಗಡೆ ಈ ತರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸ್ಟೈಲಿಶ್ ಆಗಿರುತ್ತೆ, ಟ್ರೆಡಿಷನಲ್ ಆಗಿರುತ್ತೆ. ಮತ್ತೆ ಮದುವೆಗಳೆಲ್ಲ ಸಹ ಹೆಣ್ಮಕ್ಳು ಹಿಂಗೆ ಹಾಕೊಂಡು ಓಡಾಡ್ತಾ ಇದ್ರು ಚೆನ್ನಾಗಿ ಕಾಣಿಸುತ್ತೆ, ಟ್ರೆಂಡಿ ಆಗು ಇರುತ್ತೆ, ಗ್ರ್ಯಾಂಡ್ ಆಗು ಕಾಣಿಸುತ್ತೆ. ಯಾಕಂದ್ರೆ ಇದೆಲ್ಲ ಟ್ರೆಡಿಷನಲ್ ಸಿಲ್ಕ್ ಬೇಸ್ ಮತ್ತೆ ಜರಿ, ಅಂದ್ರೆ ಒಳ್ಳೆ ಜರಿ. ಇದು ಅದರ ಕಳಪೆ ಜರಿ ಅಲ್ಲ, ತುಂಬಾ ಒಳ್ಳೆ ಜರಿ ಆಗಿರುವಂತಹ ಪೋಚಂಪಲ್ಲಿನಲ್ಲಿ ತಯಾರಾದಂತಹ ಒಂದು ಲಾಂಗ್ ಫ್ರಾಕ್ ಇದರಲ್ಲಿ ಕಲರ್ಸ್ ತುಂಬಾ ಬಂದಿದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಒಂದೊಂದು ಡಿಸೈನ್, ಅಂದ್ರೆ ಒಂದೊಂದು ಫ್ರಾಕ್ ಒಂದೊಂದು ಡಿಸೈನ್ ಅಲ್ಲಿ ಇರುತ್ತೆ, ಎಲ್ಲ ಸೇಮ್ ಅಂತ ಇರಲ್ಲ. ಹಾಗಾಗಿ ಈ ಫ್ರಾಕ್ಸ್ ತುಂಬಾ ಟ್ರೆಂಡಿನೂ ಇದೆ, ಈಗ ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಮದುವೆನಲ್ಲಿ ಅಂದ್ರೆ ಶುಭ ಕಾರ್ಯಗಳಿಗೆ, ಎಲ್ಲ ಕಾರ್ಯಕ್ರಮಕ್ಕೂ ಸಹ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾರಾದ್ರೂ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇದರ ಬೆಲೆ ನಿಮ್ಗೆ 4050 rupees ಆಗುತ್ತೆ. ಯಾಕಂದ್ರೆ ಇದು ಸಿಲ್ಕ್ ಆಗಿರೋದ್ರಿಂದ ನಿಮ್ಗೆ ಈ ಬೆಲೆನಲ್ಲಾಗುತ್ತೆ. ಮತ್ತೆ ಸ್ಟಿಚಿಂಗ್ ಚಾರ್ಜ್ ಇದಕ್ಕೆ ಆಡ್ ಆಗಿರೋದ್ರಿಂದ ನಿಮ್ಗೆ ದಿ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಇದನ್ನು ಸಹ. ಯಾಕಂದ್ರೆ ಇದು ಬೋಟಿಕ್ ನಲ್ಲಿ ನೀವು ಸ್ಟಿಚ್ ಮಾಡಿದ್ರೆ ಎಷ್ಟ ಕ್ವಾಲಿಟಿ ಇರುತ್ತೆ, ಹೆಂಗ್ ಕ್ವಾಲಿಟಿ ಇರುತ್ತೋ ಅದೇ ಕ್ವಾಲಿಟಿನಲ್ಲಿ ಒಳ್ಳೆ ಎಲ್ಲಾನು ಮೆಟೀರಿಯಲ್ ಎಲ್ಲ ಹಾಕಿ ಒಳ್ಳೆ ಇಲ್ಲೆಲ್ಲ ಪೈಪಿಂಗ್ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿದೆ, ಅದೆಲ್ಲೂ ತೋರಿಸ್ತೀನಿ ಒಂದೊಂದು ಇದರಲ್ಲಿ ಸಹ. ತುಂಬಾ ಚೆನ್ನಾಗಿದೆ. ಇದರ ಬೆಲೆ ನಿಮ್ಗೆ 4050 rupees ಆಗುತ್ತೆ. ಮತ್ತೆ ಅದರ ಮೇಲೆ ನಿಮ್ಗೆ ನಮ್ಮ ವ್ಯೂವರ್ಸ್ ಎಲ್ಲಾನು ಸಹ 5% ಡಿಸ್ಕೌಂಟ್ ಇರುತ್ತೆ. ಹಾಗಾಗಿ ಇನ್ನು ಮುಂದೆ ನಿಮ್ಗೆ ಏನೇನ್ ಕಲರ್ಸ್ ಅಂತ ಎಲ್ಲಾನು ತೋರಿಸ್ತಾ ಇರ್ತೀನಿ. ಇದು ನಿಮ್ಗೆ ಒಳ್ಳೆ ಪ್ಯಾರೆಟ್ ಗ್ರೀನ್. ಒಂದೊಂದ್ಸಲ ಮೊಬೈಲ್ ಅಂದ್ರೆ ನನ್ನ ಇದರಲ್ಲಿ ಕ್ಯಾಪ್ಚರ್ ಅಲ್ಲಿ ಕಲರ್ಸ್ ಸ್ವಲ್ಪ ಅಂದ್ರೆ ಲೈಟ್ ಅಂಡ್ ಬ್ರೈಟ್ ಕಲರ್ಸ್ ನಲ್ಲಿ ಫ್ಲಾಟ್ ಆಗಿ ಕಾಣಿಸ್ಬೋದು. ಈ ಕಲರ್ ಕಾಂಬಿನೇಷನ್ಸ್ ಆಗಲಿ, ಜರಿ ಆಗಲಿ, ಸ್ಟಿಚಿಂಗ್ ಆಗಲಿ ನಿಮ್ಗೆಲ್ಲ ಒಂದು ಒಳ್ಳೆ ಫ್ಲಾಟ್ ಅನ್ಸುತ್ತೆ. ಆದ್ರೆ ಇದು ಆ ತರ ಇಲ್ಲ, ತುಂಬಾ ಚೆನ್ನಾಗಿದೆ. ಇದು ಲೈಟ್ ಪ್ಯಾರೆಟ್ ಗ್ರೀನ್ ಅಂಡ್ ಯೆಲ್ಲೋ ಗ್ರೀನ್. ಇದು ಯೆಲ್ಲೋ ಗ್ರೀನ್ ಮೇಲೆ ಈ ತರ ಲೈಟ್ ಗ್ರೀನ್, ಅಂದ್ರೆ ಓವರ್ ಆಲ್ ನಿಮಗೆ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಮೆರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ ಓವರ್ ಕೋಟ್ ಬಂದು ಬಾರ್ಡರ್ ಬಂದಿರುವಂತಹ ಈ ಲಾಂಗ್ ಫ್ರಾಕ್ ಈ ತರ ಇರುತ್ತೆ. ಇದು ಫುಲ್ ನೀವು ಹೇಳ್ದಂಗೆ ನಾನು ಮೊದಲೇ ಹೇಳಿದ್ದೀನಿ, ಫುಲ್ 5.5 ಮೀಟರ್ ಇರುತ್ತೆ. ಈ ಮೇಲೆ ಇದು ಏನು ಯೂಸ್ ಮಾಡಿದ್ದೀನ ನೆರಿಗೆಗೆ ಗೇರ್ ಅಷ್ಟೇ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಗೇರ್ ತುಂಬಾ ಫ್ರೀ ಬರುತ್ತೆ, ಅಗಲವಾಗಿರುತ್ತೆ, ಫ್ರೀ ಆಗಿರುತ್ತೆ, ಗ್ರ್ಯಾಂಡ್ ಆಗಿರುತ್ತೆ, ರಿಚ್ ಆಗಿರುತ್ತೆ. ಇದನ್ನ ನೀವು ವೇರ್ ಮಾಡಿದಾಗ ಮತ್ತೆ ಕಂಫರ್ಟ್ ಅದು ತುಂಬಾ ಇಷ್ಟ ಎಲ್ಲರಿಗೂ ಸಹ. ಹಾಗಾಗಿ ಅದನ್ನು ನಾನು ನೆನಪಿನಲ್ಲಿ ಇಟ್ಕೊಂಡು ಆ ತರ ನಾನು ಇದನ್ನ ಮಾಡಿಸಿರೋದು. ಕಂಫರ್ಟ್ ಆಗಿರುತ್ತೆ. ಮತ್ತೆ ಇದು ನಿಮ್ಗೆ ಇದು ಇರುತ್ತಲ್ವಾ, ಇದೆಲ್ಲ ನಾನು ತುಂಬಾ ಫ್ರಿಲ್ಸ್ ಎಲ್ಲಾನು ಸಹ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳೋ ಹಾಗೆ ನಾನು ಮಾಡಿಸಿರೋದು. ಈ ಫ್ರಿಲ್ಲೇ ಈ ಫ್ರಾಕ್ಗೆ ಒಂದು ಸೊಬಗು. ಮತ್ತೆ ಇದು ಓವರ್ ಕೋಟ್, ಇದೆಲ್ಲಾನು ಸಹ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಏನೇನು ಕಲರ್ಸ್ ಇದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈಗ ಇನ್ನೊಂದು ಕಲರ್, ಇದನ್ನು ಅಷ್ಟೇ ಬ್ಯೂಟಿಫುಲ್ ಕಲರ್ ಇದೆ. ಇದು ನೋಡಿ, ಇದು ಪೀಕಾಕ್ ಬ್ಲೂ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆಲ್ಲ ಬಾಡಿರುತ್ತೆ. ಮೆಜೆಂಟಾ ಪಿಂಕ್ ಬಾರ್ಡರ್ ಕಲರ್ ಕಾಂಬಿನೇಷನ್, ಅದರ ಮೇಲೆ ಜರಿ ಬರುತ್ತೆ. ಈ ತರ ಸ್ಲೀವ್ಸ್ ಗೆ ಬಾಡಿ ಕಲರ್ ಬಾರ್ಡರ್ ನ ಯೂಸ್ ಮಾಡ್ಕೊಂಡು ಸ್ಲೀವ್ಸ್ ಕೊಟ್ಟಿದ್ದೀವಿ. ಇದನ್ನ ನಿಮ್ಗೆ ಮುಂದ್ಗಡೆ ಓವರ್ ಕೋಟ್ ಏನ್ ಬಂದಿದೆ ಆ ಡಿಸೈನ್ ಬಂದಿದೆ. ಮತ್ತೆ ಇದರಲ್ಲಿ ಇನ್ನೊಂದು ಸೌಲಭ್ಯ ಏನು ಅಂತಂದ್ರೆ, ಇದು ಏನಿದೆ ಇದು ಓವರ್ ಕೋಟ್ ನೀವು ತೆಗೆದು ಬಿಟ್ರೆ ಇದು ಸಹ ಬ್ಯೂಟಿಫುಲ್ ಆಗುತ್ತೆ. ಸ್ಲೀವ್ಲೆಸ್ ಲಾಂಗ್ ಫ್ರಾಕ್ ಹಾಕೊಂಡ್ರು ತುಂಬಾ ಚೆನ್ನಾಗಿ. ಇದು XXL ಇರೋದ್ರಿಂದ ಇದು ಸ್ವಲ್ಪ ಈ ತರ ಇದೆ ನೋಡಿ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಸ್ಲೀವ್ಸ್ ಈಗ ನಾನು ಎಲ್ಲಕ್ಕೂ ಆ ಥರ ಸ್ಟಿಚ್ ತೆಗ್ದಿಲ್ಲ. ನಿಮಗೆ ಅಲ್ಲಿ ಗೇರ್ ಅಂದರೆ ಫ್ರಿಲ್ಸ್ ಎಷ್ಟು ಅಗಲ ಬಂದಿದೆ ಅಂತ ತೋರಿಸ್ಲಿಕ್ಕೆ ಅಷ್ಟು ಒಂದು ಓಪನ್ ಮಾಡಿದ್ದೀನಿ ಅಷ್ಟೇ ಸ್ಟಿಚ್ಚು. ಇದೆಲ್ಲನೂ ಕೆಳಗಡೆ ಮೇಲೇನೂ ಈ ಥರ ಸ್ಟಿಚ್ ಮಾಡಿದರೆ ನೀವು ಯಾರಾದ್ರೂ ಪರ್ಚೇಸ್ ಮಾಡಿದ ನಂತರ ನೀವು ತೆಗೆದುಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇದೆಲ್ಲರೂ ನೋಡಿ ನೋಡಿ ಎಲ್ಲರೂ ತೆಗೆದು ನೋಡಿದಾಗ ಇದೇನಾಗುತ್ತೆ, ಫ್ರಿಲ್ಲೆಲ್ಲ ಹೋಗ್ತದೆ. ಹಾಗಾಗಿ ಇಲ್ಲಿ ಸ್ಟಿಚ್ ಆಗಿದೆ. ಇದು ತುಂಬಾ ಅಗಲ, ಈ ಥರ ಅಗಲವಾಗಿರುತ್ತೆ. ಇದನ್ನು ಸಹ ಇದು ನೋಡಿ ಸ್ಲೀವ್ಲೆಸ್ ಹಾಕೊಂಡ್ರು ಎಷ್ಟು ಚೆನ್ನಾಗಿದೆ. ಇದನ್ನು ಹಿಂಗೂ ನೀವು ವೇರ್ ಮಾಡ್ಬೋದು. ಇಲ್ಲ ನಮಗೆ ಗ್ರ್ಯಾಂಡ್ ಲುಕ್ ಬೇಕು ಅಂತಂದಾಗ ಈ ಥರ ನೀವು ಮಾಡ್ಕೋಬೋದು. ಇದೆಲ್ಲನೂ ಸಹ ನೀಟ್ ಪೈಪಿಂಗ್ ಅಲ್ಲೇ ಇದೆ. ಮತ್ತೆ ಸೈಡಲ್ಲಿ ನಿಮಗೆ ಇದು ಈ ಥರ ಒಳ್ಳೆ ಜಿಪ್ ಇದು ಕೊಟ್ಟಿದ್ದೀವಿ ಮಾಡ್ಕೊಳ್ಳೋಕ್ಕೆ. ಇದನ್ನು ಅಷ್ಟೇ ಒಳ್ಳೆ ಸಾಫ್ಟ್ ಪ್ರೀಮಿಯಂ ಕ್ವಾಲಿಟಿ ಕ್ರೇಪ್ ಫ್ಯಾಬ್ರಿಕ್ನಲ್ಲಿ ನಿಮಗೆ ಲೈನಿಂಗ್ ಕೊಟ್ಟಿರೋದು. ಇದೆಲ್ಲನೂ ಚೆನ್ನಾಗಿರುತ್ತೆ. ಒಂಥರ ಫಿಟ್ಟಿಂಗ್ ಎಲ್ಲನೂ ತುಂಬ ಬೋಟಿಕ್ಕಲ್ಲಿ ಹೆಂಗೆ ಇದು ಮಾಡ್ತೀವೋ ಆ ಥರ ನಾನು ಸ್ಟಿಚ್ ಮಾಡಿಸಿರೋದು. ತುಂಬ ಚೆನ್ನಾಗಿರುತ್ತೆ. ಇದು ಹಿಂದ್ಗಡೆನೂ ನೋಡಿ ಎಷ್ಟು ಚೆಂದ ಕಾಣಿಸ್ತದೆ. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ತರ ಕಾಣಿಸುತ್ತೆ. ಈಗ ಇದರ ಹಿಂದೆ ನೋಡಿ ಎಷ್ಟು ಚಂದ ಇರುತ್ತೆ. ಅಂದ್ರೆ ನಾವು ವೇರ್ ಮಾಡಿದಾಗ ಹಿಂದ್ಗಡೆ ಹೆಂಗ್ ಕಾಣಿಸ್ತದೆ ಅಂತ ನೀವು ತೋರಿಸ್ಲಿಕ್ಕೆ ನಾನು ಹಿಂದೆನೂ ತೋರಿಸ್ತಾ ಇದ್ದೀನಿ. ಈ ತರ ಕಾಣಿಸುತ್ತೆ. ಇದು XXL ಸೈಜು. ಈ ತರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟ್ ಆಗಿರುತ್ತೆ, ತುಂಬಾ ಕ್ಲಾಸಿ ಆಗಿರುತ್ತೆ, ರಿಚ್ ಲುಕ್ ಕೊಡುತ್ತೆ. ಯಾಕಂದ್ರೆ ಸಿಲ್ಕ್ ಇದು ಆಗಿರೋದ್ರಿಂದ ಫಂಕ್ಷನ್ಗೆ ಒಂದು ಮದುವೆದಲ್ಲೂ ಸಹ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಅಂದ್ರೆ ಈಗ ಮದುವೆ ಅಂದ್ರೆ ಒಂದು ದಿವಸದ ಅಲ್ಲ, ಒಂದು 2-3 ಸಲ ಮಾಡ್ತೀವಿ. ಅಂದ್ರೆ ಫಂಕ್ಷನ್ಸ್ 2-3 ದಿವಸ ಮಾಡಿರೋದ್ರಿಂದ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಇದು ಆ ದಿವಸ ನೀವು ವೇರ್ ಮಾಡಿದ್ರೆ ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದು ಪೀಕಾಕ್ ಬ್ಲೂ ಒಂದು ಮೆಜೆಂಟಾ ಪಿಂಕ್ ನಲ್ಲಿ ತಯಾರಾದಂತಹ ಒಂದು ಲಾಂಗ್ ಫ್ರಾಕ್. ಇದು ಅಷ್ಟೇ ಡಿಸೈನ್ ಬಂದಿರೋದ್ರಿಂದ ಸ್ಲೀವ್ಲೆಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಇನ್ನೊಂದು ಕಲರು ಗ್ರೀನ್, ಅಂದ್ರೆ ಎಲೆ ಗ್ರೀನ್, ಡಾರ್ಕ್ ಗ್ರೀನ್, ಲೀಫ್ ಗ್ರೀನ್ ಏನಂತೀವಿ ಆ ಗ್ರೀನ್ಗೆ ಮೆರೂನು ಮೆಜೆಂಟಾ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಾಡಿ ಬರುತ್ತೆ. ಮತ್ತೆ ಮೆಜೆಂಟಾ ಪಿಂಕ್ ಅಲ್ಲಿ ನಿಮಗೆ ಇದು ಓವರ್ ಕೋಟ್ ಬರುತ್ತೆ. ಅದನ್ನೇ ಈ ತರ ಸ್ಲೀವ್ಸ್ ಅನ್ನ ಬಾಡಿದು ಇದನ್ನ ಯೂಸ್ ಮಾಡ್ಕೊಂಡಿರೋದು. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದನ್ನು ಸಹ ಸ್ಲೀವ್ಲೆಸ್ ಆಗಿ ನೀವು ಬಳಸ್ಕೊಂಡ್ರೆ ತುಂಬಾ ಕ್ಲಾಸಿ ಆಗಿದೆ. ಒಂಥರ ಎಲ್ಲಾನು ಚೆನ್ನಾಗಿದೆ, ಟ್ರೆಂಡಿ ಆಗಿದೆ. ಇದರ ಹಿಂಭಾಗ ನೋಡಿ ಈ ತರ. ಇದು ಸಹ ಎಲ್ಲಾನು ಸಹ ಈಗ ನಾವು ತೋರಿಸ್ತಾ ಇರೋದು ಪೋಚಂಪಲ್ಲಿನ ಈ ಲಾಂಗ್ ಫ್ರಾಕ್ ಬೆಲೆ 4050 rupees ಆಗುತ್ತೆ. 4050 ರೂಪಾಯಿ ಆಗುತ್ತೆ. ಮತ್ತೆ 5% ಡಿಸ್ಕೌಂಟ್ ಇರುತ್ತೆ. ಈಗ ಇನ್ನೊಂದು ಬ್ಯೂಟಿಫುಲ್ ಪೇಸ್ಟಲ್ ಕಲರ್ಸ್ ಮತ್ತೆ ಈ ಪೋಚಂಪಲ್ಲಿನಲ್ಲಿ ನೀವು ಗಮನಿಸಬಹುದು. ಅಂದ್ರೆ ಅನುಭವ ಇರುವವರು ಜಾಸ್ತಿ ಗ್ರೀನು ಮೆಜೆಂಟಾ ಈ ಕಲರ್ಸ್ ಬಹಳ ಬಳಕೆಯಲ್ಲಿ ಇರುತ್ತೆ. ಈ ಶೈಲಿನಲ್ಲೇ ಅವರು ವೀವಿಂಗ್ ಮಾಡೋರು. ಹಾಗೆ ಇದು ಒಂದು ಸ್ವಲ್ಪ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಮೆಜೆಂಟಾ ಪಿಂಕ್ಗೆ ಈ ತರ ತುಂಬಾ ಚೆನ್ನಾಗಿದೆ. ಇದು ತರ ಆರೆಂಜಿಶ್ ಆನಿಯನ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದು ಆರೆಂಜ್ ಬರುತ್ತೆ, ಇದು ಆನಿಯನ್ ಪಿಂಕ್ ಮತ್ತೆ ವೈಟ್ ಕಲರ್ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಬಾಡಿ ಬರುತ್ತೆ. ಮತ್ತೆ ಮೆಜೆಂಟಾ ಇದು ಬರುತ್ತೆ. ನಿಮ್ಗೆ ಇಲ್ಲಿ ಓವರ್ ಕೋಟ್ ಈ ತರ ಬರುತ್ತೆ. ಓಪನ್ ಮಾಡಿದಾಗ ಹಿಂಗೆ ತೋರಿಸ್ತೀನಿ. ಮತ್ತೆ ಬ್ಯಾಕ್ ಸೈಡ್ ಹಿಂಗೆ ಬರುತ್ತೆ. ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್. ನಾನು ಇದು ನೆರಿಗೆ ತೆಗೆದಿಲ್ಲ, ಶೇಪ್ಸ್ ಎಲ್ಲ ಮತ್ತೆ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ಈಗ ಇನ್ನೊಂದು ನೋಡಿ. ಇದು ಒಂದಷ್ಟು ಬ್ಯೂಟಿಫುಲ್ ಆರ್ಟಿಸ್ಟಿಕ್ ಕಲರ್ ಕಾಂಬಿನೇಷನ್. ಇದು ಬ್ಲ್ಯಾಕು ಮತ್ತೆ ವೈಲೆಟ್ ಸ್ವಲ್ಪ ಪರ್ಪಲ್ ಆ ಥರ ಬರುತ್ತೆ, ನಿಯರೆಸ್ಟ್ ಬರುತ್ತೆ. ಅದಕ್ಕೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಮೆಜೆಂಟಾ ಪಿಂಕ್ ಬಾರ್ಡರ್ ಒಂದು ಓವರ್ ಕೋಟಿಂಗ್ ಬರುತ್ತೆ. ತುಂಬಾ ಆರ್ಟಿಸ್ಟಿಕ್ ಕಲರ್. ಈ ತರ ಕಾಂಬಿನೇಷನ್ಸ್ ಯಾವ್ದು ಇಷ್ಟ ಆದ್ರೆ ದಯವಿಟ್ಟು ಇದನ್ನ ಸ್ಕ್ರೀನ್ ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಇದ್ರ ಹಿಂದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಯಾವಾಗಲೂ ಅಷ್ಟೇ ಬ್ಲ್ಯಾಕ್ ಸ್ವಲ್ಪ ಮಿಕ್ಸ್ ಆದ್ರೆ ಆರ್ಟಿಸ್ಟಿಕ್ ಕಲರ್ ಆಗಿ ಎತ್ತು ಕಾಣಿಸುತ್ತೆ. ಕಲರ್ಸ್ ಎಲ್ಲಾನು ಕೆಲವರು ಶುಭ ಕಾರ್ಯಗಳಿಗೆ ಬಳಸೋದಿಲ್ಲ. ಹಾಗಾಗಿ ನಾವು ಏನಾದ್ರೂ ಬೇರೆ ಕಡೆ ಹೋದಾಗಲೆಲ್ಲಾನು ಸಹ ಇದನ್ನ ನೀವು ಪರ್ಚೇಸ್ ಅಂದ್ರೆ ನೀವು ವೇರ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗೇ ಇರುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಪೋಚಂಪಲ್ಲಿ ಒಂದು ಟ್ರೆಡಿಷನ್. ಅದು ಪೋಚಂಪಲ್ಲಿ ವೀವಿಂಗು, ಆ ಶೇಪ್ಸ್, ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ. ಇದನ್ನು ಸಹ ಯಾರಾದ್ರೂ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ಕಳಿಸಿ. ಇನ್ನೊಂದು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂದ್ರೆ ಪರ್ಪಲ್ ಅಂಡ್ ಪಿಂಕ್ ಕಲರ್ ಮತ್ತೆ ಆರೆಂಜ್ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಓವರ್ ಕೋಟ್ ಬಂದಿದೆ. ಈ ತರನೂ ಬಂದಿದೆ. ಮತ್ತೆ ಬ್ಯಾಕ್ ಈ ತರ ಇಷ್ಟು ಚೆನ್ನಾಗಿದೆ. ನಿಮ್ಗೆ ಏನಾದ್ರೂ ಇದ್ರೆ ಇದು ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ನೀವು ಓಪನ್ ಮಾಡಿ ನಿಮ್ಗೆ ಕ್ಲೀನ್ ಆಗಿ ತೋರಿಸ್ತೀವಿ. ಇದೆಲ್ಲಾನು ಸಹ ಇದು ನಿಮ್ಗೆ 4050 rupees ಆಗುತ್ತೆ. 50 ರೂಪಾಯಿ ಆಗುತ್ತೆ. ನನ್ನ ಈ
ವೀಕೆಂಡ್ ಕಲೆಕ್ಷನ್ಸ್ ಅಂತ ಏನು ನಾನು ತೋರಿಸ್ತಿದ್ದೀನಿ ನಮ್ಮ ಶೋರೂಮ್ ಬಂದು ನಿಮಗೆ ನಂದಿನಿ ಬಡಾವಣೆಯಲ್ಲಿ ಬೆಂಗಳೂರಿನಲ್ಲಿದೆ. ಅದ್ರ ನಿಯರ್ ಒಂದು ಇಸ್ಕಾನ್ ಟೆಂಪಲ್ ಹತ್ರ ಬರುತ್ತೆ, ಮಹಾಲಕ್ಷ್ಮಿ ಲೇಔಟ್ ಹತ್ರ ಬರುತ್ತೆ ನಮ್ದು. ಹಾಗಾಗಿ ಇದರ ಎಲ್ಲ ಡೀಟೇಲ್ಸ್ ಸಹ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದನ್ನು ನೋಡ್ಕೊಂಡು ನೀವು ಕಾಲ್ ಮಾಡಿ, ನೀವು ವಿಡಿಯೋ ಕಾಲ್ ಮುಖಾಂತರ ಆನ್ಲೈನ್ ಆದ್ರೂ ಮಾಡ್ಬೋದು, ಡೈರೆಕ್ಟ್ ಆಗಿ ಬಂದರೂ ಸಹ ನೀವು ನೋಡಿ ಟಚ್ ಮಾಡಿ ಈಗ ಸೈಜ್ ಎಲ್ಲ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಇದೂ ಸೇಮ್ ಅದೇ ಈಗ ನಾನೇನಲ್ಲಿ ಡಿಸ್ಪ್ಲೇ ಮಾಡಿದ್ದೀನೋ ಆ ಥರನೇ ಇರುತ್ತೆ. ನಿಮ್ಗೆ ಈ ಲೈಟಿಂಗ್ ಅಲ್ಲಿ ಇಲ್ಲಿ ವೀವಿಂಗ್ ಏನಾದ್ರು ಕಾಣಿಸ್ತಾ ಇರ್ಬೋದು. ಇದು ಬಂದು ಎಲೆ ಗ್ರೀನ್, ಲೈಟ್ ಎಲೆ ಗ್ರೀನ್ ಆಗುತ್ತೆ. ಅದು ಪ್ಯಾರೆಟ್ ಗ್ರೀನ್ ತರ ಬರುತ್ತೆ. ಇದು ಎಲೆ ಗ್ರೀನ್ ಅಂದ್ರೆ ಸ್ವಲ್ಪ ಪ್ಯಾರೆಟ್ ಗ್ರೀನು ಎಲೆ ಗ್ರೀನ್ಗೂ ಮಿಡಲ್ ಅಲ್ಲಿ ಇದೆ. ಇದನ್ನು ಅಷ್ಟೇ ಸೇಮ್ ಕಲರ್, ಒಂದ್ಸಲ ಮೆರೂನ್ ಕಲರ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ನಿಮಗೆ ಇದಾಗುತ್ತೆ. ಏನಾಗಲಿ ಡಿಸೈನ್ ಸ್ವಲ್ಪ ಬೇರೆ ಇರುತ್ತೆ. ಇಲ್ಲಿ ನೋಡಿ ಈ ತರ ಇಲ್ಲಿ ಡಿಸೈನ್ ಬೇರೆ ಬಂದಿದೆ. ಇದು ವೀವಿಂಗ್ ಅಲ್ಲಿ ಸ್ವಲ್ಪ ಮೋಟಿವ್ಸ್ ಆ ಡಿಸೈನ್ಸ್ ಸ್ವಲ್ಪ ಕಲರ್ ಕಾಂಬಿನೇಷನ್ ಇರುತ್ತೆ. ಅಂದ್ರೆ ಒಟ್ಟು ಇದು ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಒಂದು ಸುಂದರವಾದಂತಹ ಒಂದು ಲಾಂಗ್ ಫ್ರಾಕ್ ಇದು. ಇದೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ವಿತೌಟ್ ಓವರ್ ಕೋಟ್ ಚೆನ್ನಾಗಿರುತ್ತೆ, ಕೋಟ್ ಇಲ್ಲದೆ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದನ್ನು ಅಷ್ಟೇ ಬ್ಯೂಟಿಫುಲ್ ಕಲರ್ ಇದೆ. ಮೆರೂನು ಪಿಂಕು ಒಂದು ಲೈಟ್ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ಮೂಡಿರುವಂತಹ ಈ ಬಾಡಿ ಕಲರ್ಗೆ, ಅಂದ್ರೆ ಇದೆಲ್ಲ ವೀವಿಂಗ್ ಇದು ತುಂಬಾ ಕಷ್ಟ ಇದೆ ವೀವಿಂಗು. ಅದಕ್ಕೆ ನಿಮ್ಗೆ ಲೈಟ್ ಗ್ರೀನ್ ಅಂದ್ರೆ ಬಿಸ್ತಲ್ಲ ಹೆಸರು ಕಾಳಿನ ಗ್ರೀನ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಬಾರ್ಡರ್ ಬರುತ್ತೆ. ಇದು ಬಂದು ನಿಮಗೆ ಪ್ಯಾರೆಟ್ ಗ್ರೀನ್ ತರ ಇಲ್ಲಿ ಕಾಂಬಿನೇಷನ್ ಅಲ್ಲಿ ಇದು ಬಂದಿರುತ್ತೆ ಓವರ್ ಕೋಟ್ ಅಲ್ಲಿ. ಇಲ್ಲಿ ಬ್ಯಾಕ್ ಸೈಡ್ ಹಿಂಗ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಓಡಾಡ್ತಾ ಇದ್ರಿ ಇದು ಆಚೆ ನೋಡ್ಲಿಕ್ಕೆ ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ನೋಡಿ, ಇದು ತುಂಬಾ ಟ್ರೆಡಿಷನಲ್ ಕಲರ್, ಎವರ್ ಗ್ರೀನ್. ಇದು ಯಾವಾಗಲೂ ಕಲರ್ ಕಾಂಬಿನೇಷನ್ ರೇಷ್ಮೆನಲ್ಲಿ ಬಂದಿರುತ್ತೆ. ಇದು ತರ ಆರೆಂಜ್, ರೆಡ್, ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಈ ತರ ಜರಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಇದು. ಇದನ್ನು ಅಷ್ಟೇ ಲೈಟ್ ಗ್ರೀನು ಈ ತರ ರೆಡ್ ಆರೆಂಜು ಲೈಟ್ ಗ್ರೀನ್ ಕಾಂಬಿನೇಷನ್ ಬರುತ್ತೆ. ಇದು ಒಳಗಡೆ ಹಿಂಗಿರುತ್ತೆ, ಬ್ಯಾಕ್ ಸೈಡ್ ಬರುತ್ತೆ. ನಿಮಗೆ ಡಿಸೈನ್ ಏನಾದರೂ ಸ್ವಲ್ಪ ಈ ಲೈಟಿಂಗಿಗೆ ಈ ಶೈನಿಂಗ್ಗೆ ಎಲ್ಲ ಫ್ಲಾಟ್ ಅನ್ಸ್ಬೋದು, ಆದರೆ ಎಲ್ಲ ಕಲರ್ಸು ಇದೆ ಇದರಲ್ಲಿ. ಚೆನ್ನಾಗಿದೆ. ಇದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ದಯವಿಟ್ಟು ನೀವು ಡೈರೆಕ್ಟಾಗಿ ವಿಡಿಯೋ ಕಾಲಲ್ಲಿ ಇದ್ರೂ ನೋಡಿ, ಅಥವಾ ನೀವು ಬೇಕಾದರೆ ಡೈರೆಕ್ಟಾಗಿ ದಯವಿಟ್ಟು ಬಂದರೆ ನನಗೆ ಇನ್ನೂ ಚೆನ್ನಾಗಿ ನೀವು ಸೆಲೆಕ್ಷನ್ಗೆ ಒಳ್ಳೆ ಸೆಲೆಕ್ಷನ್ ಸಿಗುತ್ತೆ. ಈಗ ಇದನ್ನು ಸಹ ಸ್ವಲ್ಪ ನಿಯರೆಸ್ಟ್ ಬರುತ್ತೆ, ಅಂದರೆ ಕಲರ್ ಕಾಂಬಿನೇಷನ್ ಸ್ವಲ್ಪ ಬೇರೆ ಆಗುತ್ತೆ. ಇದರಲ್ಲಿ ಸ್ವಲ್ಪ ರೆಡ್ ಬಂದಿರುತ್ತೆ. ಬಾರ್ಡರ್ ಆಲ್ಮೋಸ್ಟ್ ಒಂದೇ, ಇದು ಬಾರ್ಡರ್ ಬಂದಿದೆ. ಮತ್ತೆ ಇಲ್ಲಿ ಚೇಂಜ್ ಆಗುತ್ತೆ ನಿಮಗೆ ಓವರ್ ಕೋಟ್ ಅಲ್ಲಿ ಚೇಂಜ್ ಬಂದಿರುತ್ತೆ. ಇಲ್ಲಿ ಎಲ್ಲೋ ಅಂದ್ರೆ ಗೋಲ್ಡನ್ ಎಲ್ಲೋ ಅಂದ್ರೆ ಮ್ಯಾಂಗೋ ಎಲ್ಲೋ ತರ ಬರುತ್ತೆ. ಇದು ಇಲ್ಲಿ ಬಂದು ನೋಡಿ ಕಲರ್ ಇಲ್ಲಿ ಚೇಂಜ್ ಆಗುತ್ತೆ. ನಮಗೆ ಸ್ವಲ್ಪ ಬ್ಲೂಯಿಶ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಇಲ್ಲಿ ಬಂದು ಸ್ವಲ್ಪ ಡಿಸೈನ್ ಬರುತ್ತೆ, ಈ ತರ ಬರುತ್ತೆ. ಇದು ಸಹ ನಿಮಗೆ 4050 rupees ಆಗುತ್ತೆ. ಇದೊಂದು ಬ್ಯೂಟಿಫುಲ್ ಕಲರ್. ಇದೆಷ್ಟು ಚೆನ್ನಾಗಿದೆ ಅಂತಂದ್ರೆ, ಇದು ಯೆಲ್ಲೋಯಿಶ್ ಗ್ರೇ. ಇದು ಗ್ರೇನೂ ಅಲ್ಲ, ಯೆಲ್ಲೋನೂ ಅಲ್ಲ, ಮೆಜೆಂಟಾನೂ ಅಲ್ಲ. ಒಂಥರ ಕ್ರೀಮ್ ಕಲರ್ಗೆ ಸ್ವಲ್ಪ ಆಶ್ ಕಲರ್ ಮಿಕ್ಸ್ ಮಾಡಿದ್ರೆ ಹೆಂಗ್ ಬರುತ್ತೆ ಆ ಕಲರ್ ಶೇಡ್ ಅಲ್ಲಿ ಇದೆ. ಹೊಸ ಕಲರ್ ಇದು, ತುಂಬಾ ಚೆನ್ನಾಗಿದೆ. ಇದಕ್ಕೆ ಆಸ್ ಯೂಶುವಲ್ ಮೆಜೆಂಟಾ ಕಲರ್ ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸುತ್ತೆ ಅಂತ ಇದನ್ನು ಬಳಸಿದ್ದಾರೆ. ಇದು ಮೆಜೆಂಟಾ ಕಲರ್ ಕಾಂಬಿನೇಷನ್ ಓವರ್ ಕೋಟ್ ಬರುತ್ತೆ. ಇದು ಮೆರೂನ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದು ಎಷ್ಟು ಚಂದ ಇದೆ. ನಿಮಗೆ ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಇರೋದ್ರಿಂದ ಅದು ಸೇಮ್ ಅನ್ಸುತ್ತೆ, ಅದು ತುಂಬಾ ಚೆನ್ನಾಗಿದೆ. ನೋಡಿ ಹಿಂದ್ಗಡೆ ಈ ತರ ಬರುತ್ತೆ, ಬ್ಯಾಕ್ ಸೈಡ್ ಲುಕ್ ಹಿಂಗ್ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ. ಇದು ನೋಡಿ, ಇದು ಇನ್ನೊಂದು ಬ್ಯೂಟಿಫುಲ್ ಕಲರ್. ಇದು ರೇರ್ ಕಲರ್, ರೆಗ್ಯುಲರ್ ಆಗಿರುವಂತ ಕಲರ್ ಅಲ್ಲ ಇದು. ಇದು ಪಿಂಕ್ ಕಲರ್, ಲೈಕ್ ಈಗ ನಾನೇನು ವೈರ್ ಮಾಡಿದ್ದೆ ಆ ಪಿಂಕ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ವಾರ್ಪು ವೆಫ್ಟಲ್ ಯೂಸ್ ಮಾಡಿ ನಿಮ್ಗೆ ಒಂಥರ ಪೇಸ್ಟಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ ಇದು. ಇದಕ್ಕೆ ನೋಡಿ ಇಲ್ಲೆಲ್ಲ ಎಲ್ಲೋ ಬಂದಿದೆ, ಗೋಲ್ಡನ್ ಎಲ್ಲೋ. ಇಲ್ಲಿಗೆ ಮೆಜೆಂಟಾ ಒಂಥರ ಬಾರ್ಡರ್ ಬಂದಿದೆ. ಮೆಜೆಂಟಾ ಅದು ಒಂದು ಓವರ್ ಕೋಟ್ ಬಂದಿದೆ. ಇದು ನೋಡಿ, ಇದು ಕಲರು ತುಂಬಾ ಚೆನ್ನಾಗಿದೆ. ಇದು ಸ್ಲೀವ್ಸ್ ಹಿಂಗ್ ಬರುತ್ತೆ, ಬ್ಯಾಕ್ ಈ ತರ ಬರುತ್ತೆ. ಎಷ್ಟು ಚಂದ ಇದಾವೆ ನೋಡಿ. ಯಾರಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಕಳಿಸಿ. ಸೈಜ್ಗಳು ಏನು ಎತ್ತ ಅಂತ ನೀವು ಕಾಲ್ ಮಾಡಿ ನೀವು ವಿಚಾರಿಸ್ಕೊಂಡು ತಗೊಳ್ಳಿ. ಇದು ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ, ನೆಕ್ಸ್ಟ್ ಮುಂದಕ್ಕೆ XXL ಸಹ ನಾನು ಸ್ಟಿಚ್ ಮಾಡಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂಥರ ಇದೊಂದು ಕ್ರಿಯೇಟಿವ್ ಫೀಲ್ಡ್. ಇದು ಚೆನ್ನಾಗಿದೆ. ಇದು ಯಾರಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಕಳಿಸಿ. ಈಗ ಸೇಮ್ ಅದೇ ಪೋಚಂಪಲ್ಲಿ ಸೇಮ್ ಕಲರ್ ಕಾಂಬಿನೇಷನ್ ಬಂದಿದೆ. ಡಿಫರೆನ್ಸ್ ಏನು ಅಂತಂದ್ರೆ, ಇಲ್ಲಿ ಪ್ಲೈನ್ ಬಂದಿದೆ, ಇಲ್ಲಿ ಡಿಸೈನ್ ಬಂದಿದೆ. ಇದಕ್ಕೆ ಡಿಫ್ರೆನ್ಸ್ ಇದೆ. ಕೆಲವರು ಪ್ಲೈನ್ ಬೇಕು ಅಂತ ಕೇಳ್ತಾರೆ, ಅಂತವ್ರು ಇದು ತಗೋಬಹುದು. ಡಿಸೈನ್ ಇದ್ರೆ ಬೇಕು ಅನ್ನೋರು ಇದು ತಗೋಬಹುದು. ಸೇಮ್ ಅದೇ ಡಿಸೈನು, ಅದೇ ಕಲರ್ ಕಾಂಬಿನೇಷನ್,
ಸೇಮ್ ಹಂಗೆ ಇದೆ, ಫ್ಯಾಬ್ರಿಕ್ ಎಲ್ಲ ಚೇಂಜ್ ಇದೆ, ಸೇಮ್ ಏನು ಚೇಂಜ್ ಇಲ್ಲ, ಸೇಮ್ ಪೀಸ್ ಇದೆ. ಈಗ ಸೇಮ್ ಇದೇ ಡಿಸೈನು, ಇದರಲ್ಲಿ ಅದು ಕಲರ್ ಕಾಂಬಿನೇಷನ್ ಬೇರೆ ಇರುತ್ತೆ, ಒಂದೊಂದು ಫ್ರಾಕಲ್ಲೂ ಸಹ ನಿಮ್ಗೆ ಸ್ವಲ್ಪ ಡಿಸೈನ್ ಬೇರೆ ಬರುತ್ತೆ. ಅಂದರೆ ಇದು ಈ ಶೇಪ್ಸು, ಇದು ವೀವಿಂಗ್ ಅಂದರೆ ಅದೇ ಮಗ್ಗದಲ್ಲಿ ಒಂದ್ಸಲ ಹಾಕಿರ್ತಾರಲ್ಲ ಅದೇ ವೀವಿಂಗಲ್ಲಿ ಆಗಿರುವಂಥ ಸೀರೆ, ಕಲರ್ಸ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಈ ಥರ ಇದೊಂದು ಕಲರ್ ಕಾಂಬಿನೇಷನ್ ಇದೆ. ಇದು ಸಹ ಮೇಲೆ ಹಿಂಗೆ ಬಂದ್ಬಿಡುತ್ತೆ, ಹೀಗೆ ಬ್ಯಾಕ್ ಸೈಡ್ ಪ್ಲೈನ್ ಬರುತ್ತೆ ಇದು. ಹಾಗಾಗಿ ಒಂದೊಂದು ಫ್ರಾಕ್ ಒಂದೊಂದು ಥರ ಡಿಸೈನ್ ಇರುತ್ತೆ. ಇದೇ ಸೇಮ್ ಡಿಸೈನಲ್ಲಿ ಇನ್ನೊಂದು ಪ್ಯಾಟರ್ನ್ ತೋರಿಸ್ತೀನಿ ನೋಡಿ. ಇದರಲ್ಲಿ ನೋಡಿದ್ದು ಇಲ್ಲಿ ಡಿಸೈನ್ ಬಂದಿದೆ, ಇಲ್ಲಿ ಪ್ಲೈನ್ ಬಂದಿದೆ ಮೆರೂನು. ಈ ಫ್ಯಾಬ್ರಿಕ್ ಎಲ್ಲ ಇದು ಒಂದೇ, ಬಾಡಿ ಒಂದೇ ಇದೆ, ಪಲ್ಲುನು ಒಂದೇ ಇದೆ. ಆದರೆ ಇಲ್ಲಿ ಓವರ್ ಕೋಟು ಇಲ್ಲಿ ಡಿಸೈನ್ ಬಂದಿದೆ, ಇಲ್ಲಿ ಡಿಸೈನ್ ಬಂದಿಲ್ಲ. ಹಿಂದ್ಗಡೆ ಇಲ್ಲಿ ಡಿಸೈನ್ ಬಂದಿದೆ, ಇಲ್ಲಿ ಡಿಸೈನ್ ಬಂದಿಲ್ಲ. ಹಾಗಾಗಿ ಇದರ ಡಿಸೈನ್ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲನೂ ಬ್ಯೂಟಿಫುಲ್ ಆಗಿದೆ, ಇದು ತುಂಬ ಚೆನ್ನಾಗಿದ್ದಾವೆ. ಇದು ಅಂದರೆ ಟ್ರೆಡಿಷ್ನಲ್ ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ರಿಚ್ ಲುಕ್ ಕೊಡ್ತಾ ಇದೆ. ಇದು ನೋಡಿ, ಇದು ಬ್ಯೂಟಿಫುಲ್ ಕಲರ್ ಇದೆ, ಡಿಸೈನು ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ಮಾಡಿದ್ದಾರೆ. ಇದಕ್ಕೆ ನಿಮಗೆ ಲೈಟ್ ಹೆಸರು ಕಾಳು ಗ್ರೀನ್ಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಿಕ್ಸ್ ಆಗಿರುವಂತಹ ಬಾಡಿ ಇರುತ್ತೆ. ಇಲ್ಲಿ ಮೆರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ ಮೆಜೆಂಟಾ ಪಿಂಕ್ ಬಾರ್ಡರ್, ಮೆಜೆಂಟಾ ಪಿಂಕ್ ಈ ತರ ಓವರ್ ಕೋಟ್ ಬರುತ್ತೆ. ಬ್ಯಾಕ್ ಸೈಡ್ ಈ ತರ ಇರುತ್ತೆ, ತುಂಬಾ ಚೆನ್ನಾಗಿದೆ. ಗೇರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಾನು ಅದು ಸ್ಟಿಚ್ ತೆಗ್ದಿಲ್ಲ ನೋಡಿ, ಸ್ಲೀವ್ಲೆಸ್ ಹಂಗೆ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿದೆ. ಕಲರ್ಸ್ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಇದು ಅಷ್ಟೇ ಲೈಟ್ ಗ್ರೀನ್, ಒಂಥರ ಯೆಲ್ಲೋಯಿಶ್ ಗ್ರೀನ್. ಇದು ಯೆಲ್ಲೋ ಲೈಟ್ ಗ್ರೀನ್ ಮಿಕ್ಸ್ ಆದರೆ ಆ ಪ್ಯಾಟರ್ನ್ ಅಲ್ಲಿ ಹೆಂಗಾಗುತ್ತೆ ಆಗಿದೆ. ಅದಕ್ಕೂ ಮೆರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಾರ್ಡರ್ ಬರುತ್ತೆ. ಓವರ್ ಕೋಟನು ಆ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮೇನ್ ನೋಡ್ಬೇಕಾಗಿರೋದು ಕಲರ್ ಕಾಂಬಿನೇಷನ್ಸ್, ಡಿಸೈನ್ಸ್ ನೋಡ್ಕೊಂಡು ನಿಮ್ಗೆ ಯಾವ ತರ ಬೇಕು, ಪ್ಲೈನ್ ಅಲ್ಲಿ ಬೇಕಾ ಡಿಸೈನ್ ಅಲ್ಲಿ ಬೇಕಾ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಬ್ಯಾಕ್ ಸೈಡ್ ಹಿಂಗ್ ಬರುತ್ತೆ. ಕಲರ್ ಇಲ್ಲವೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಪೋಚಂಪಲ್ಲಿ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಇರಲ್ಲ ಎಲ್ಲರ ಹತ್ರನೂ. ಹಾಗಾಗಿ ಇದು ಸ್ವಲ್ಪ ಹೊಸ ಒಂದು ಪೀಸ್ ನಿಮ್ ವಾರ್ಡ್ರೋಬ್ ಅಲ್ಲಿ ಅಂತ ನಾನು ಹೇಳಬಲ್ಲೆ. ಹಾಗಾಗಿ ಇದನ್ನ ಯಾರಾದ್ರೂ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡಿ. ಮತ್ತೆ ಇನ್ನೊಂದು ಇದೇ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಸೀರೆನೋ ಇದೆ, ಅದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಈಗ ಅದು ಹೇಗೆ 2-3 ತರ ಬಂದಿದೆ, ಇದು ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನೋಡಿ, ಸೇಮ್ ಇಲ್ಲಿಂದ ಇಲ್ಲಿ ಒಂದೇ ಇರುತ್ತೆ, ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಇದಕ್ಕೆ ಡಿಫ್ರೆನ್ಸ್ ನೋಡಿ, ಇಲ್ಲಿ ಸ್ವಲ್ಪ ವೀವಿಂಗ್ ಬಂದಿದೆ, ಇಲ್ಲಿ ಪ್ಲೈನ್ ಬಂದಿದೆ, ಜರಿ ಬಂದಿದೆ, ಇಲ್ಲಿ ಬ್ಯಾಕ್ ನಿಮ್ಗೆ ಡಿಸೈನ್ ಬಂದಿದೆ, ಇಲ್ಲಿ ಬ್ಯಾಕ್ ಪ್ಲೈನ್ ಬಂದಿದೆ. ಸೇಮ್ ಲಾಸ್ಟ್ ಟೈಮ್ ನಾನು ಹೇಗೆ ತೋರಿಸಿದ್ದೀನೋ ಆ ಥರ ಇದರ ಬಂದಿದೆ. ಈಗ ನೋಡಿ, ಇವತ್ತಿನ ಈ ಎಪಿಸೋಡ್ನ ಕೊನೆಯ ಒಂದು ಲಾಂಗ್ ಫ್ರಾಕ್. ಇನ್ನು ಗ್ರೀನ್ ತುಂಬಾ ಇದಾವೆ, ಅಂದ್ರೆ ಲಾಂಗ್ ಒಂದು ವಿಡಿಯೋ ತುಂಬಾ ದೊಡ್ಡದಾಗ್ಬಿಟ್ರೆ ನಿಮ್ಗೆ ಬೋರ್ ಆಗುತ್ತೆ. ಹಾಗಾಗಿ ಅದರಲ್ಲಿ ಕೆಲವೊಂದು ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಯಾರಾದ್ರೂ ಬೇಕು ಅಂತಂದ್ರೆ ಇನ್ನೂ ಏನಾದ್ರು ಡಿಸೈನ್ಸ್ ಇದೆಯಾ ಅಂತ ಕೇಳಿದ್ರೆ ನಮ್ಮವರು ನಿಮಗೆ ವಿಡಿಯೋ ಕಾಲಲ್ಲಿ ತೋರಿಸ್ತಾರೆ. ಇದು ನೋಡಿ, ಇವತ್ತು ಇದು ಡಾರ್ಕ್ ಗ್ರೀನ್, ಒಳ್ಳೆ ಗ್ರೀನ್, ಡಾರ್ಕ್ ಗ್ರೀನ್ ಅಂತ ಹೇಳಿಕ್ ಆಗೋದಿಲ್ಲ, ಒಳ್ಳೆ ಗ್ರೀನ್ಗೆ ಒಂಥರ ಈ ಮೆಜೆಂಟಾ ಮೆರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ, ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಲಾಂಗ್ ಫ್ರಾಕ್ ಇದೆ. ಬಾಡಿ ಇದು ಮೆಜೆಂಟಾ ಪಿಂಕ್ ಅಲ್ಲಿ ಇರುತ್ತೆ, ಮೆಜೆಂಟಾ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಇರುತ್ತೆ. ಇದು ನೋಡಿ ಎಷ್ಟು ಚಂದ ಇರುತ್ತೆ. ಬ್ಯಾಕ್ ಸೈಡ್ ನೀವು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇದು ನೋಡಿ, ವಿತೌಟ್ ಕೋಟುನು ಸಹ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡು, ಅಷ್ಟು ಚೆನ್ನಾಗಿರುತ್ತೆ. ನೀವು ಇನ್ನು ನಿಮ್ಮ ಹತ್ರ ಏನಾದರೂ ಸಣ್ಣದ ವೇಲ್ ಏನಾದರೂ ಇದ್ರ ಮೇಲೆ ಹಾಕೊಂಡ್ರು, ಸ್ಲೀವ್ಲೆಸ್ ಮೇಲೆ ಅಂದ್ರೂ ಅದೊಂಥರ ಪ್ಯಾಟರ್ನ್ ಆಗುತ್ತೆ. ಇದನ್ನು 2-3 ತರ ನೀವು ಬಳಸ್ಕೋಬಹುದು. ನೋಡಲಿಕ್ಕೆ ಎಲ್ಲಾನು ಚಂದ ಇರುತ್ತೆ. ನೋಡಿದಿರಲ್ಲ ಇವತ್ತಿನ ಈ ಎಪಿಸೋಡ್ ನಲ್ಲಿ ಪೋಚಂಪಲ್ಲಿ ಸಿಲ್ಕ್ ಅಂದ್ರೆ ಸೆಮಿ ಸಿಲ್ಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ಯೂರ್ ಇಲ್ಲಲ್ಲ, ಅದರಲ್ಲಿ 20% ಮಿಕ್ಸ್ ಆಗಿರೋದ್ರಿಂದ ಈ ಸಿಲ್ಕಿನ ಒಂದು ವೀವಿಂಗ್ ನ ಸಪೋರ್ಟ್ ಮಾಡ್ಬೇಕು ಅಂತಾನೆ ನಾನು ಇದರಲ್ಲೆಲ್ಲ ನಾನು ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಇದೆಲ್ಲ ಮಾಡಿಸ್ತಾ ಇರೋದು. ಹಾಗಾಗಿ ಈ ಲಾಂಗ್ ಫ್ರಾಕ್ಸ್ ಯಾರಿಗಾದ್ರೂ ಇಷ್ಟ ಆದ್ರೆ ದಯವಿಟ್ಟು ನೀವು ಸ್ಕ್ರೀನ್ಶಾಟ್ ಕಳಿಸಿ ಪರ್ಚೇಸ್ ಮಾಡ್ಬೋದು. ನನ್ನ ಚಾನೆಲ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಒಳ್ಳೆಯ ಒಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.